ಪವಿತ್ರನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಈ ವೈಶಾಖ ಮಾಸ ಅಕ್ಷಯ ತದಿಗೆ ಬಸವೇಶ್ವರ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ಬೃಹಸ್ಪತಿ ಜಯಂತಿ, ಭಗೀರಥ ಜಯಂತಿ ಅಂದರೆ ಗಂಗೆಯ ಉತ್ಪತ್ತಿ, ಹಾಗೂ ಹನುಮತ್ ಜಯಂತಿ, ನೃಸಿಂಹ ಜಯಂತಿ ಇತ್ಯಾದಿ ಅನೇಕ ಜಯಂತಿಗಳಿಗೆ ಸಾಕ್ಷಿಯಾಗಿದೆ. ಆ ಒಂದು ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ನಮ್ಮ ದೇಹದ ಭಾಗದಲ್ಲಿ ಮೇಷರಾಶಿಯಿಂದ ಪಾದದವರೆಗೆ ಮೀನರಾಶಿ ಎಂಬುದಾಗಿ ಜ್ಯೋತಿಷ ಪರಿಗಣನೆ ಮಾಡುತ್ತೆ. ಹಾಗಾಗಿ ಮೇಷರಾಶಿ ಇಲ್ಲಿ ಪ್ರಾರಂಭವಾಗಿ ಮೀನರಾಶಿ ಇಲ್ಲಿಗೆ ಬಂದು ಒಂದು ಸಂಪೂರ್ಣ ದೇಹದ ಪರಿಕಲ್ಪನೆಯನ್ನು ಜ್ಯೋತಿಷ ಶಾಸ್ತ್ರ ಕೊಡುತ್ತೆ. ಹೇಗೆ ಭೂಮಿಯಿಂದ ಒಂದು ಸುತ್ತು 360 ಡಿಗ್ರಿ ಒಂದು ಸಂಪೂರ್ಣತೆಯನ್ನು ಹೊಂದತ್ತೋ, ನಮ್ಮ ತಲೆಯ ಭಾಗದಿಂದ ಪಾದದ ಭಾಗದ ಕೊನೆಯವರೆಗೆ ಸಂಪೂರ್ಣತೆಯನ್ನು ನಮ್ಮ ದೇಹ ಹೊಂದುತ್ತೆ. ಹಾಗೆ ನಮ್ಮ ಯೋಗಗಳು ಕೂಡ ಎಲ್ಲ ಉತ್ತಮವಾದ ಯೋಗಗಳಿಂದ ಕೆಳಗಡೆಯ ಕೊನೆಯ ತನಕದಿಂದ, ಯಾವುದು ದರಿದ್ರ ಯೋಗದವರೆಗೂ ಕೂಡ ಅತ್ಯುತ್ತಮ ಯೋಗದಿಂದ ಎಲ್ಲ ಯೋಗಗಳು ಕೂಡ ಈ ಒಂದು ಮನುಷ್ಯ ದೇಹದಂತೆ ಸಂಚರಿಸ್ತಾ, ರೋಗಗಳು ಕೂಡ ಹಾಗೆ ತಲೆಯ ಭಾಗದಿಂದ ಪಾದದವರೆಗೂ ಕೂಡ ರೋಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಋಷಿಮುನಿಗಳು ಅತ್ಯದ್ಭುತವಾದಂತಹ ಒಂದು ಭೌಗೋಳಿಕ ಪರಿಕಲ್ಪನೆಯ ಜೊತೆಗೆ ಭೌಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಈ ಒಂದು ಪಂಚಭೂತದ ಪಂಚಪ್ರಾಣವನ್ನು ಹೊಂದಿರುವಂಥ ನಾವು ಈ ಒಂದು ಭೌಗೋಳಿಕತೆಯಲ್ಲಿ ನಾವು ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ಈ ಪರಿಪೂರ್ಣತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಒಂದು ಅಂಗವಾಗಿ ಪ್ರಕೃತಿಯಲ್ಲಿ ನಾವು ಒಂದು ಬಿಂದುವಾಗಿ ಪ್ರಕೃತಿಯ ಸಂಪೂರ್ಣತೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ಪ್ರಕೃತಿಗೆ ತಕ್ಕಂತೆ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಈ ವೈಶಾಖ ಮಾಸದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಅಂದರೆ ಮೇಷರಾಶಿಯಿಂದ ಅತಿ ಹೆಚ್ಚಿನ ಗ್ರಹಗಳು ಕಂಡು ಬರ್ತವೆ. ಈ ಒಂದು ಊರ್ಧ್ವ ರಾಶಿಗಳಲ್ಲಿ ಅತಿ ಉತ್ತಮವಾದಂತಹ ಗ್ರಹಗಳ ಸಂಚಾರ ಅದೆಷ್ಟು ಜನರಿಗೆ ಅತ್ಯಂತ ದೊಡ್ಡ ಲಾಭ, ಜೀವನದಲ್ಲಿ ಅತಿ ದೊಡ್ಡ ಆಕಸ್ಮಿಕ ತಿರುವನ್ನು ತರಬಲ್ಲದು ಎಂಬುದಾಗಿ ಖಂಡಿತ ನೋಡೋಣ. ಅದಕ್ಕೂ ಮುನ್ನ ಒಂದು ಮಾತು, ಯಾರ್ಯಾರು ಇಂತಹ ಒಂದು ಮಹಾಯೋಗವನ್ನು ಬಳಸಿಕೊಂಡು ಯಶಸ್ಸನ್ನುಗೊಳಿಸ್ತಾರೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಅವರ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವಂಥ ಸಮಯ ಇದ್ದು, ಸಂಸ್ಕಾರಯುಕ್ತರಾಗಿದ್ದು, ದೇವತಾ ಆರಾಧನೆಯ ಫಲ ಸಿಗುವಂತಹ ಲಕ್ಷಣವನ್ನು ಅವರು ಹೊಂದಿದ್ರೆ, ಹಾಗೆ ತಾಯಿ ತಂದೆಗಳ ಆಶೀರ್ವಾದ ಬಲ, ಸಂಸ್ಕಾರ, ಕುಲದೇವತಾ ಆರಾಧನೆಯ ಫಲ ಮತ್ತು ಅವರ ನಿತ್ಯ ನಡೆನುಡಿಗಳು ಹಾಗೂ ಅವರ ಈ ಪ್ರಾದೇಶಿಕತೆ ಇತ್ಯಾದಿಗಳು ಅನೇಕ ವಿಧದ ಆ ಒಂದು ವಿಷಯಗಳನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಫಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಆಧರಿಸಿ ಮತ್ತು ನಿಮ್ಮ ಎಲ್ಲ ದೇವತಾರಾಧನೆ ಇತ್ಯಾದಿಗಳ ಮತ್ತು ಗುರುಗ್ರಹದ ಫಲ ಇತ್ಯಾದಿಗಳನ್ನು ಅವಲಂಬಿಸಿ ಅತಿ ದೊಡ್ಡ ಜೀವನದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮಹಾಯೋಗ, ಎಷ್ಟು ಅಧಃಪತನದಲ್ಲಿದ್ದವರಿಗೂ ಕೂಡ ಮಹಾಯೋಗವನ್ನು ಈ ಗ್ರಹಗಳು ನಿಮಗೆ ಸಹಕರಿಸ್ತಾ ಇದೆ. ತಂದು ಕೊಡೋದಕ್ಕಾಗಿ ಇಡೀ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಇಂತಹ ಉತ್ತಮ ಗ್ರಹಸ್ಥಿತಿಯ ಸಮಯ ಪ್ರತಿಯೊಬ್ಬರಿಗೂ ಅತ್ಯಂತ ಅನುಕೂಲವನ್ನು ಖಂಡಿತ ಉಂಟು ಮಾಡುತ್ತೆ. ಹಾಗೆ ನಾವು ಮುಂದೆ ಹೇಳುವಂತಹ ಆರಾಧನಾ ಕ್ರಮಗಳನ್ನು ಶ್ರದ್ಧಾ ಭಕ್ತಿಯುಕ್ತವಾಗಿ ನೀವು ಮಾಡಿದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯೋಗ ನಿಮ್ಮದಾಗತ್ತೆ. ಮುಖ್ಯವಾಗಿ ಈ ಗ್ರಹಚಾರ ಅಥವಾ ಸಂಕ್ರಮಣವನ್ನು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋದರೆ, ಶುಕ್ರ ಗ್ರಹವು 2 ಬಾರಿ, ಬುಧ ಗ್ರಹವು 2 ಬಾರಿ, ಅಂದರೆ 2 ರಾಶಿಯನ್ನು ಸಂಕ್ರಮಣವನ್ನು ವೈಶಾಖ ಮಾಸದಲ್ಲಿ, ಕುಜ ರವಿಗಳು 1 ರಾಶಿಯನ್ನು ಪ್ರವೇಶ ಮಾಡಿ 4 ಗ್ರಹದಿಂದ 6 ಸಂಕ್ರಮಣಗಳು ಉಂಟಾಗತ್ತೆ. ಅದನ್ನು ಮೊದಲನೇದಾಗಿ ಶುಕ್ರನು ಭಾನುವಾರ ದಿವಸ ದ್ವಿತೀಯದಂದು ವೃಷಭವನ್ನು ಪ್ರವೇಶ ಮಾಡ್ತಾನೆ 19/4/26. ಅದೇ ರೀತಿಯಾಗಿ ಗುರುವಾರ ದ್ವಾದಶಿಯಂದು ಮಿಥುನ ರಾಶಿಯನ್ನು 14/5/26 ಶುಕ್ರ ಪ್ರವೇಶ ಮಾಡ್ತಾನೆ. ನಮ್ಮ ವಿಡಿಯೋನ ಝೂಮ್ ಆಗಿ ನೋಡಿದರೆ ಇದು ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬುಧ ಗ್ರಹ ಗುರುವಾರ ಚತುರ್ದಶಿಯಂದು ಮೇಷರಾಶಿಯನ್ನು ಮೀನರಾಶಿಯಿಂದ 30/4/26 ಪ್ರವೇಶ ಮಾಡಿ, ಅಲ್ಲಿಂದ ಗುರುವಾರ 12ನೇ ದ್ವಾದಶಿಯಂದು ವೃಷಭ ರಾಶಿಯನ್ನು ಈ ಬುಧ ಗ್ರಹನು 14/5/26 ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಬುಧ ಗ್ರಹವು 3 ರಾಶಿಯಲ್ಲಿಯೂ ಗೋಚರವಾಗ್ತಾ ಇದ್ದು, ಶುಕ್ರನು ಕೂಡ 3 ರಾಶಿಯಲ್ಲೂ ಗೋಚರವಾಗ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಇದು ಅತ್ಯಂತ ಶುಕ್ರ ಮತ್ತು ಬುಧರ
ಒಂದು ಅತ್ಯದ್ಭುತವಾದ ಸಂಚಾರ. ಇನ್ನು ಕುಜಗ್ರಹ ಸೋಮವಾರ ನವಮಿಯಂದು ಈ ಒಂದು ಮೀನರಾಶಿಯಿಂದ ಮೇಷರಾಶಿಯನ್ನು ಸ್ವರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು ರವಿ ಶುಕ್ರವಾರ 14ನೇ ಅಂದರೆ ಚತುರ್ದಶಿಯ ದಿವಸವೇ ವೃಷಭ ರಾಶಿಯನ್ನು ಸೇರ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ವೃಷಭ ರಾಶಿಯತ್ತ ವೃಷಭ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ಇಂತಹ ಅದ್ಭುತ ಗ್ರಹ ಸ್ಥಿತಿಯ ನಡುವೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗುತ್ತೆ. ವಿಶಾಖ ನಕ್ಷತ್ರವು ರಾತ್ರಿ 3 ಗಂಟೆಯ ನಂತರ ಬರೋದರಿಂದ ವೈಶಾಖ ಮಾಸ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಹಾಗೆಯೇ ಅಮಾವಾಸ್ಯೆ 16/5ರಂದು ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಈ ಅಮಾವಾಸ್ಯೆ ಉಂಟಾಗಿದೆ. ಹಾಗಾಗಿ ಈ ಪೌರ್ಣಿಮೆಯು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಹೋದರೆ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ವಿಷಯವನ್ನು ನಿಮಗೆ ನೀಡುತ್ತವೆ. ಅಂಥದ್ರಲ್ಲಿ ಯಾವ ರೀತಿಯಾದ ಈ ಒಂದು ಗೃಹ ಸ್ಥಿತಿಯಲ್ಲಿ ನಾವು ನಮ್ಮ ರಾಶಿಯವರು ಏನೇನೆಲ್ಲ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿದಾಗ ಅತ್ಯದ್ಭುತವಾದ ಫಲವನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಬನ್ನಿ. ಮಿತ್ರರೇ, ರಾಶಿ ಭವಿಷ್ಯಕ್ಕೂ ಮುನ್ನ ಒಂದು ವಿಶೇಷ ಮಾಹಿತಿ. ಅನೇಕ ಭಕ್ತಾದಿಗಳ ಒಂದು ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ನಾಗಶಕ್ತಿ ವಿನಾಯಕ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಮಸ್ತವು ನಿರ್ವಿಘ್ನವಾಗಿ ನಡೆದು ನಾಗಶಕ್ತಿ ವಿನಾಯಕನ ಒಂದು ಪ್ರತಿಷ್ಠಾಪನೆಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಂದು ಸಂತೃಪ್ತಿಗಾಗಿ ಪ್ರತಿ ಪೌರ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪದೊಂದಿಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಇನ್ನು ಮೇ 1 ಪೂರ್ಣಿಮೆಯಿಂದ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಯಾವ ರಾಶಿಯವರಿಗೆಲ್ಲ ನಾವು ಹೇಳಿದ್ವಿ ಈ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ವಿಶೇಷ ಧ್ಯಾನಾಸಕ್ತರಾಗಿ ಈ ಒಂದು ಪೌರ್ಣಿಮೆಯಂದು ವಿಶೇಷ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅಂತ ಹೇಳಿ, ಅದೇ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಮನೆಗಳಲ್ಲಿ ಶಾಂತಿ ಲಭಿಸಲಿ ಎನ್ನುವ ಮಹಾಸಂಕಲ್ಪದೊಂದಿಗೆ ಇಲ್ಲಿಯ ಎಲ್ಲ ಯಾರ್ಯಾರು ಭಕ್ತಾದಿಗಳು ಇಚ್ಛೆ ಪಡ್ತಾರೆ ಅವರ ಎಲ್ಲರಿಗೂ ಕೂಡ ಈ ಒಂದು ಶುಭ ಮನೋಕಾಮನೆಗಳ ಸಿದ್ಧಿಗಾಗಿ ಪೌರ್ಣಿಮೆಯಂದು ಮತ್ತು ಸಮಸ್ತ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷ ಮತ್ತು ಸಮಸ್ತ ವಿಧವಾದಂತಹ ಕೃತ್ರಿಮಾದಿ ದೋಷಗಳ ನಿವಾರಣೆ, ಶತ್ರು ನಿವಾರಣೆ ಇತ್ಯಾದಿಗಳ ಒಂದು ಮಹಾಸಂಕಲ್ಪದೊಂದಿಗೆ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನ ನಡೆಯುತ್ತೆ. ಅದಕ್ಕಾಗಿ ಯಾರಿಗೆ ಇಚ್ಛೆ ಇದೆಯೋ ಅವರು ನಿಮ್ಮ ಹೆಸರು ಅಥವಾ ಗೋತ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕಳುಹಿಸುವ ಮೂಲಕ ನಿಮಗೆ ಅನಿಸಿದಷ್ಟು ಹಣವನ್ನು ಕಳುಹಿಸಿ ಈ ಒಂದು ಹುಣ್ಣಿಮೆಯಗೋ ಅಥವಾ ಅಮಾವಾಸ್ಯೆಗೋ ಮತ್ತು ನಿಮ್ಮ ಮನೋಕಾಮನೆಗಳು ಯಾವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ವಾಟ್ಸಪ್ ಮಾಡುವ ಮೂಲಕ, ಫೋನ್ಪೇ ಮೂಲಕ ನೀವು ಕಳಿಸಿದಾಗ ನಿಮಗೊಂದು ರಿಜಿಸ್ಟರ್ ನಂಬರ್ ಮತ್ತು ರಿಸಿಪ್ಟನ್ನು ನಾವು ಕಳಿಸ್ತೇವೆ. ಆ ಮೂಲಕವಾಗಿ ನಿಮ್ಮದು ಪರ್ಮನೆಂಟ್ ಇಲ್ಲೊಂದು ಭಕ್ತರ ಯಾದಿಯಲ್ಲಿ ನೀವು ಸೇರ್ತೀರ. ಅದೇ ರೀತಿಯಾಗಿ ಇಲ್ಲಿಯೇ ನಡೆಯುವಂತಹ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಯಾವುದೇ ಶಾಂತಿಯ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗದೇ ಇರೋದರಿಂದ ಈ ಶಾಂತಿಯನ್ನು ಇಲ್ಲೇ ಬಂದು ನೋಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿಮ್ಮ ಹೆಸರಿನಲ್ಲಿ ನೀವು ಬರದೇ ಇರಲಿ, ಇಲ್ಲಿ ಸಾಮೂಹಿಕ ಸಂಕಲ್ಪದೊಂದಿಗೆ ಈ ಒಂದು ಶಾಂತಿ ನಡೆಯುತ್ತೆ. ಹಾಗಾಗಿ ಆಸಕ್ತರು ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ವೈಶಾಖ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಗುರುವು ಮಿಥುನದಲ್ಲಿಯೇ ಇರುವಂಥದ್ದು ಮತ್ತು ರಾಷ್ಟ್ರಾಧಿಪತಿಯು ಪ್ರಾರಂಭದಲ್ಲಿ ಗುರುವಿನ ಮನೆಯಲ್ಲಿ ದಶಮದಲ್ಲಿಯೂ ಮತ್ತು ಏಕಾದಶದಲ್ಲಿ ಬರುವಂಥದ್ದು ಅತಿ ದೊಡ್ಡ ಲಾಭವನ್ನು ನೀಡುವಂಥ ಮಹಾಯೋಗವನ್ನು ನೀಡ್ತಾ ಇದೆ. ಮುಖ್ಯವಾಗಿ ಯಾರ್ಯಾರಿಗೆ ಅವರವರ ಸಂಸ್ಕಾರ, ಪ್ರಾದೇಶಿಕ ಬದಲಾವಣೆ, ಪಾಪ ಪುಣ್ಯಾಂಶಗಳ ಪಡೆಯುವಂತಹ ಸಮಯ, ಗುರು ಹಿರಿಯರ ಆಶೀರ್ವಾದ ಬಲ ಮತ್ತು ದೇವತಾರಾಧನೆ ಬಲ, ತಾಯಿ ತಂದೆಗಳ ಆಶೀರ್ವಾದ ಬಲ, ಅದರ ಮೇಲೆ ಅವಲಂಬಿತವಾಗಿ ಅವರವರ ಅರ್ಹತೆಗೆ ತಕ್ಕಂತೆ ಇದು ಅತ್ಯುತ್ತಮ ಫಲವನ್ನು ನೀಡುತ್ತೆ. ಹಾಗಾಗಿ ನಿಮ್ಮ ಆ ಒಂದು ಅಧ್ಯಾತ್ಮ ಸಾಧನೆ ಇರ್ಬೋದು, ದೇವರ ಮೇಲೆ ಭಕ್ತಿಯ ಪ್ರಮಾಣ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಒಂದು ಉನ್ನತಿಯ ಮುಖ್ಯ ಕಾರಕನಾಗಿ ಗುರುವು ಇಲ್ಲಿಯೇ ವಿರಾಜಮಾನನಾಗಿರುವಂಥದ್ದು ಮಿಥುನ ರಾಶಿಯವರಿಗೆ ವೈಶಾಖ ಮಾಸ ಅತ್ಯುತ್ತಮವಾದ ಫಲವನ್ನು ನೀಡ್ತಾ ಇರುವಂಥದ್ದು. ವಿಶೇಷವಾಗಿ ಪಂಚಮಾಧಿಪತಿಯ ವ್ಯಯಾಧಿಪತಿಯ ಸಂಯೋಗ ಕೂಡ ಉಂಟಾಗ್ತಾ ಇರುವಂಥದ್ದು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಗೆ ಆಕಸ್ಮಿಕ ತಿರುವು ಅಂತ ನಾವೇನು ಕೊಟ್ಟಿದ್ವಿ, ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಅತ್ಯಂತ ಉತ್ತಮವಾದ ಯೋಗ ಎಲ್ಲಿವರೆಗೆ ಹೆಚ್ಚಾಗಿದೆ ಅಂದರೆ 14 ಮೇ 26ರವರೆಗೆ ಬುಧನು ದಶಮದಲ್ಲಿ ಮೇಷರಾಶಿಯಲ್ಲಿ ಇರುವವರಿಗೂ ಕೂಡ ಯಾವ ಮೀನರಾಶಿಯಿಂದ ಮೇಷರಾಶಿಗೆ ಬಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದ ಮೇಲೆ ನಿಮ್ಮ ನಿರ್ಣಯಗಳು ಸೂಕ್ತ ಅಲ್ಲ. ಮುಂಚಿತವಾಗಿ ಉತ್ತಮವಾದ ನಿರ್ಣಯವನ್ನು ತೆಗೆದುಕೊಂಡು ನಂತರ ಈ ಒಂದು ಬುಧನ ಒಂದು ಯಾವಾಗ 14/5/26 ಬುಧ ವ್ಯಯ
ರಾಶಿಯನ್ನು ಪ್ರವೇಶ ಮಾಡದೇ ಇರುವುದರಿಂದ ಆಗ ವಿಶೇಷವಾಗಿ ನೀವು ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ಆ ನಿರ್ಣಯದ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗಬೇಕು. ಅಂದರೆ ಈ ಒಂದು 14/5/26 ಒಳಗಡೆ ಮೇ 14 ಒಳಗಡೆ ನೀವು ಯಾವ್ಯಾವ ರೀತಿಯಾದಂತಹ ಮೇ 14 ಅಂದರೆ ನಿಮ್ಗೆ ಇಲ್ಲಿ ಅರ್ಥ ಆಗತ್ತೆ ನೋಡಿ. ಗುರುವ 14 ಚತುರ್ದಶಿಯ ಒಳಗಡೆ, ಆ ಚತುರ್ದಶಿಯವರೆಗೂ ಕೂಡ ಅಂದರೆ ದ್ವಾದಶಿ, ಕೃಷ್ಣ ಪಕ್ಷದ ದ್ವಾದಶಿಯವರೆಗೂ ಕೂಡ ನೀವು ಅತಿ ಉತ್ತಮವಾದ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಅತ್ಯುತ್ತಮವಾದ ಬಲ ನಿಮಗಿದೆ. ನಂತರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಮಾತುಕತೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ನಿರ್ಣಯಗಳನ್ನು ಫಾಲೋ ಮಾಡುವಲ್ಲಿ ಹಿನ್ನಡೆ ಆಗುವಂತಹ ಲಕ್ಷಣಗಳು ಈ ಮೇ 14 ನಂತರ ಕಂಡುಬರೋದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ಅಲ್ಲಿ ವಿಫಲ ಆಯಿತು ಅಂತ ಭಾವಿಸದೆ ಗುರುವಿನ ಅನುಗ್ರಹ ಮತ್ತು ದುರ್ಗಿ ಅನುಗ್ರಹವನ್ನು ಪಡೆಯುತ್ತಾ ನೀವು ಈ ಮುಂದಿನ ಒಂದು ಈ ದಿನಗಳನ್ನು, ಈ ವೈಶಾಖ ಮಾಸದ ಕೊನೆಯ ದಿನಗಳೇನಿದೆ ಅದನ್ನು ಅತಿ ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗೋದಿಲ್ಲ. ಇನ್ನು ವಿಶೇಷವಾಗಿ ಬುಧನ ಯುತಿಯಲ್ಲಿ ಮೇ 16ರಂದು ನೋಡಿ, 14ಕ್ಕೆ ಬುಧ 12ನೇ ಮನೆಯ ಪ್ರವೇಶ ಮಾಡಿ 16ರಂದು ಅಮಾವಾಸ್ಯೆ ಉಂಟಾಗತ್ತೆ. ಮನಸ್ಸು ಮತ್ತು ಬುದ್ಧಿಯ ಒಂದು ವೈಶಿಷ್ಟ್ಯತೆಯಲ್ಲಿ ಆ ಮನಸ್ಸು ದುರ್ಬಲ ಆಗುವಂತಹ ಕ್ಷಣ ಅಮಾವಾಸ್ಯೆ ಆಗಿರುವುದರಿಂದಾಗಿ ಇಲ್ಲಿ ಈ ಮೊದಲೇ ನಾವೆಲ್ಲ ಹೇಳ್ತಾ ಬಂದ ಹಾಗೇನೆ ಉತ್ತಮವಾದ ಸಂಕಲ್ಪದೊಂದಿಗೆ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಅಲ್ಲಿ ಯಾವ ನಕ್ಷತ್ರದಂದು ನೀವು ಹಣಕಾಸಿನ ವಿಚಾರಕ್ಕಾಗಲಿ ಅನೇಕ ವಿಧವಾದ ವಿಚಾರಗಳಿಗೆ ಯಾವ ನಕ್ಷತ್ರಗಳಲ್ಲಿ ನಿಮ್ಮ ಸಂಕಲ್ಪವನ್ನು ಯಾವುದನ್ನು ಮಾಡಿದ್ರೆ ಅತಿ ಹೆಚ್ಚಿನ ಫಲವನ್ನು ಪಡಿಬೋದು, ಯಾವ ನಕ್ಷತ್ರವು ನಿಮಗೆ ಅಂತಹ ಸಂಕಲ್ಪಕ್ಕೆ ಅತಿ ಹೆಚ್ಚಿನ ಬಲವನ್ನು ನೀಡುತ್ತೆ, ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾಗಶಕ್ತಿ ವಿನಾಯಕ ಆರಾಧನೆಯನ್ನು, ಮಾನಸ ಪೂಜೆಯನ್ನು ನೋಡದೇ ಇದ್ದವರು ಕೂಡ ನೋಡಲಿ ಅಂತ ಹಾಕಿದ್ದೇವೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಸಂಯೋಗ ಎನ್ನುವಂಥದ್ದು, ಇದು ಪಂಚಮಾಧಿಪತಿಯು ಕೂಡ ಅಲ್ಲೇ ಪ್ರವೇಶ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಅವರ ಎಲ್ಲ ರೀತಿಯಾದ ಕೌಶಲ್ಯ ಮತ್ತು ನಿಮ್ಮ ಜ್ಞಾನಕ್ಕೆ ಸಿಗುವ ಜಯ ಕೂಡ ಹೌದು. ಅದನ್ನು ಉತ್ತಮವಾಗಿ ಬಳಸಿಕೊಳ್ಳುವಲ್ಲಿ ನೀವು ನಿಮ್ಮ ಸಂಸ್ಕಾರದ ಮೂಲಕ, ಗುರು ಸಂಸ್ಕಾರ ಕಾರಕ ಮತ್ತು ಬುಧ ಮಾತಿನ ಕಾರಕ, ಇವನು ಮಾತಿನ ಅಧಿಪತಿ. ಹಾಗಾಗಿ ನಿಮ್ಮ ಮಾತುಗಳ ಮೂಲಕವಾಗಿ ವ್ಯಕ್ತಪಡಿಸುವಂತಹ ಸುಸಂಸ್ಕಾರಯುಕ್ತವಾದಂತಹ ಅಭಿವ್ಯಕ್ತಿ ಏನಿದೆ, ಇದು ನಿಮಗೆ ಅತ್ಯಂತ ದೊಡ್ಡ ಯಶಸ್ಸನ್ನು ನೀಡುವಲ್ಲಿ ಮಹಾ ಯೋಗದಾನ ಗುರು ಮತ್ತು ಶುಕ್ರಯುತಿಯಿಂದ ನಿಮಗೆ ಲಭ್ಯ ಇದೆ. ಇನ್ನು ಮಿಥುನ ರಾಶಿಯ ದ್ವಿತೀಯಾಧಿಪತಿಯಾದಂತಹ ಚಂದ್ರನು ಅಮಾವಾಸ್ಯೆಯಂದು ಮತ್ತು ಪಂಚಮದಲ್ಲಿ ಪೌರ್ಣಿಮೆಯ ದಿನದಂದು ನಿಮ್ಮ ದೃಢವಾದ ನಿರ್ಧಾರ ಮಾಡಿದಿರಲ್ಲ, ಜೀವನದಲ್ಲಿ ದೊಡ್ಡ ಹೆಜ್ಜೆ ಇಡುವುದಕ್ಕಾಗಿ ಅಂತಹ ಉತ್ತಮ ದಾರಿಗೆ ಏನಾದರೂ ಅಡ್ಡಿ ಆಗ್ತಾ ಇದ್ದರೆ, ಏನೂ ಇಲ್ಲ ಸ್ವಾಮಿ, ನಮ್ಮ ಜೀವನದಲ್ಲಿ ಸಾಕಾಗೋಗಿದೆ, ಜೀವನದಲ್ಲಿ ಏನು ನಿರ್ಣಯ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಒಟ್ಟು ಜೀವನ ಸಾಗ್ತಾ ಇದೆ, ಆಗಿರೋ ಸಾಲ ತೀರೋದು ಸಾಕು, ಈ ರೀತಿಯಾದ ಮನೋಭಾವನೆಗಳು ಅನೇಕರಿಗಿದ್ದಿರುತ್ತೆ. ಹಾಗಾಗಿ ಅಂಥವರಿಗೆ ಈ ಕೇತು ಬಾಧಿತವಾದ ಈ ದ್ವಿತೀಯ ಕ್ಷೇತ್ರಕ್ಕೂ ಮತ್ತು ಗುರುವಿಗೂ ಶುಕ್ರನಿಗೂ ಕೇತು ಬಾಧೆ ಇದ್ದಿದ್ದರಿಂದಾಗಿ ಯಾವ ಮಾರ್ಗವೂ ಉನ್ನತಿಯತ್ತ ನಮ್ಮನ್ನು ಕೊಂಡೊಯ್ಯೋದಿಲ್ಲ ಮತ್ತು ಯಾವುದೇ ಮಾರ್ಗದಲ್ಲಿ ಹೋದರೂ ನಮ್ಗೆ ಏನೂ ಆಗ್ತಾನೇ ಇಲ್ಲ, ಎಷ್ಟೊತ್ತಿಗೆ ಹೋದರೂ ಕೂಡ ನಮಗೆ ಅತಿಯಾದ ಜಯ ಸಿಗೋದಿಲ್ಲ, ಮಾಡಿದ್ದೆಲ್ಲ ವ್ಯರ್ಥ ಆಗ್ತಾ ಇದೆ, ಜೀವನ ಹೀಗೆ ಕಳೆದು ಹೋಗ್ತಾ ಇದೆ ಅನ್ನುವಂತಹ ಭ್ರಮೆಯ ಛಾಯೆ ಕೇತುವಿನಿಂದ ಉಂಟಾದರೆ ಅದನ್ನು ಕೇತು ಛಾಯೆ ಎಂಬುದಾಗಿ ಅರ್ಥೈಸಿಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ವಿಶೇಷವಾಗಿ ಪೌರ್ಣಿಮೆಯಂದು ಸಂಜೆ ಆ ಮಾನಸ ಪೂಜೆಯನ್ನು ಶುದ್ಧ ಸಂಕಲ್ಪಿತರಾಗಿ ಈ ದ್ವಿತೀಯ ಸ್ಥಾನ ನಿಮ್ಮ ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಹಾಗೆ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಲಬಾಧೆ ಇರ್ಬೋದು, ಮತ್ತು ಅನೇಕ ವಿಧವಾದಂತಹ ಕೌಟುಂಬಿಕವಾದ ವ್ಯವಸ್ಥೆ, ಮಿತ್ರವರ್ಗದ ವ್ಯವಸ್ಥೆಯಲ್ಲಿ ಆಗುವ ಗೊಂದಲಗಳು, ಇವೆಲ್ಲವಕ್ಕೂ ಕೂಡ ಮತ್ತು ಮಾನಸಿಕ ಹಿನ್ನಡೆ, ಸ್ವಲ್ಪ ಏನೂ ಆಗೋದಿಲ್ಲ ಅನ್ನುವಂತಹ ಮಾನಸಿಕವಾಗಿ ಕುಗ್ಗುವಿಕೆ ಏನಿದೆ ಅದನ್ನು ನೀವು ಸರಿಪಡಿಸಿಕೊಳ್ಳಿಕ್ಕೆ ನೋಡಿ. ಎಷ್ಟೋ ಜನರಿಗೆ ಯೋಗ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇರುತ್ತೆ, ಇದ್ದಕ್ಕಿದ್ದಾಗಿ ಏನು ಮಾಡಿದ್ರೂ ಆಗೋದಿಲ್ಲ, ಏನಕ್ಕೆ ಅಂತ ಅರ್ಥ ಆಗೋದಿಲ್ಲ. ಅದೇ ಕೇತು ಛಾಯೆ ಮತ್ತು ರಾಹು ಛಾಯೆಯಿಂದ ಉಂಟಾಗತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ ಇರ್ಬೋದು, ಶೇರ್ ಮಾರ್ಕೆಟಿಂಗ್ ಇರ್ಬೋದು, ಎಲ್ಲೂ ಕೂಡ ನಿಮಗೆ ಹಿನ್ನಡೆ ಆಗ್ತಾ ಇದ್ದರೆ ಅದಕ್ಕೆ ಈ ಕೇತು ಪ್ರಭಾವಾದಿಗಳು ಅತಿಯಾಗಿರೋದ್ರಿಂದ ನಿಮ್ಮ ಮಾರ್ಗ ಮುಂದೆ ಬ್ಲ್ಯಾಂಕ್ ಆಗುತ್ತೆ, ಪರದೆಯನ್ನು ಮುಚ್ಚಿದಾಗತ್ತೆ. ಆ ಒಂದು ಪರದೆಯನ್ನು ಸರಿಸಿಕೊಂಡು ನೀವು ಮುಂದೆ ದಾಟಬೇಕು ಅಂತಾದರೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಿತ್ಯವೂ ಕೂಡ ಮಾಡ್ತಾ ಸಂಕಲ್ಪಿತರಾಗಿ, ವಿಶೇಷವಾಗಿ ಪೌರ್ಣಿಮೆ ದಿವಸ ಸ್ವಾತಿ ವಿಶಾಖ ನಕ್ಷತ್ರದಂದು ಪೌರ್ಣಿಮೆಯನ್ನು ಸಂಭವಿಸ್ತಾ ಇದೆ, ಆ ಮೇ 1ರಂದು ಅಲ್ಲಿ ಅತಿ ಮುಖ್ಯವಾಗಿ ನೀವು ಅತ್ಯಂತ ಶ್ರದ್ಧಾಭಕ್ತಿಯುಕ್ತರಾಗಿ ಶುದ್ಧ ಸಂಕಲ್ಪಿತರಾಗಿ ಮುಂಚೆ ಹೇಳಿದಾಗೆ
ತಾಯಿ ತಂದೆ ಗುರು ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ, ಕುಲದೇವರ ಆರಾಧನೆ ಮಾಡುವ ಮೂಲಕ, ಉಳಿದಂತೆ ಈ ಒಂದು ದುರ್ಗಿಯ ಆರಾಧನೆ, ಗುರುವಿನ ಆರಾಧನೆ ಇತ್ಯಾದಿಗಳನ್ನು, ಆಂಜನೇಯನ ಆರಾಧನೆ ಮಾಡಿಕೊಳ್ಳುವುದರಿಂದಾಗಿ ನಿಮಗೆ ಅನೇಕ ವಿಧವಾದಂತಹ ದೋಷಗಳಿಂದ ಮುಕ್ತಿ, ಮುಖ್ಯವಾಗಿ ಕೇತುವಿನ ಛಾಯೆ ಬಂದು ಸರಿದರೆ ಸಾಕು, ನಿಮ್ಮ ಉಳಿದ ಯೋಗಗಳು ತಾನಾಗಿಯೇ ವಿರಾಜಮಾನವಾಗ್ತವೆ. ಅದಕ್ಕೆ ಬೇರೆ ಪರಿಹಾರದ ಅಗತ್ಯವೇ ಇರುವುದಿಲ್ಲ. ಅದಕ್ಕಾಗಿ ಕೇತು ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ ಪೂಜೆ. ಕೋಟಿ ಯಜ್ಞ ಮಾಡಿದರೂ ಸಿಗದಂತಹ ಮಾನಸ ಪೂಜೆಯ ಫಲ ನಿಮಗೆ ಸಿಗ್ತದೆ. ಯಜ್ಞಯಾಗಾದಿಗಳ ಅಗತ್ಯಗಳು ನಿಮ್ಮ ಜಾತಕ ಫಲವನ್ನು ಆಧರಿಸಿ ಇರ್ತದೆ. ಹಾಗಾಗಿ ಯಾವುದೇ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಶ್ನೆ ಮಾರ್ಗ ಮತ್ತು ಜ್ಯೋತಿಷ ಮಾರ್ಗ ಖಂಡಿತವಾಗಿಯೂ ಇದೆ. ಆದರೆ ಯಾವುದೋ ಒಂದು ಹಣ ಕೊಟ್ಟು ತಕ್ಷಣ ಅದು ಪರಿಹಾರ ಆಗ್ತದೆ ಅಂತ ಭಾವಿಸುವ ಬದಲು, ಮೊದಲು ನಿಮ್ಮಲ್ಲಿ ಯಾವುದೇ ಹಣ ಕೊಟ್ಟು ಮಾಡಿದ ಪೂಜೆಯ ಫಲ ಸಂಪೂರ್ಣ ಸಿಗುವ ಅರ್ಹತೆಯನ್ನು ನೀವು ಪಡಿಬೇಕಾಗತ್ತೆ. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಈ ಕೇತು ಛಾಯೆ ಮತ್ತು ರಾಹು ಛಾಯೆಯ ನಿರ್ಮೂಲನೆಯಿಂದಾಗಿ ಸ್ವಾಭಾವಿಕವಾಗಿ ಸಮಸ್ತ ಪೂಜಾ ಫಲಗಳು ಲಭ್ಯವಾಗುತ್ತೆ. ಅಥವಾ ನೀವು ಪಡೆದುಕೊಂಡು ಬಂದಿರುವ ನಿಮ್ಮ ಮೂಲ ಸ್ವಯೋಗವು ಸಂಪೂರ್ಣ ವ್ಯಕ್ತವಾಗಿ ಅದು ನಿಮಗೆ ಕೈ ಹಿಡಿಯುತ್ತೆ. ಆದ್ದರಿಂದಾಗಿ ನಿಮ್ಮ ಯೋಗವನ್ನೇ ನೀವು ಪಡೆಯಲು ನಿಮಗೆ ಸಾಮರ್ಥ್ಯ ಇದೆ, ಗೊತ್ತಿದೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮ ಯೋಗ ಇದ್ದರೂ ಕೂಡ ನಿಮಗೆ ಅದನ್ನು ಪಡೆಯಲಾಗದಂಥ ಸ್ಥಿತಿ. ಅದೇ ಕೇತು ಛಾಯೆ ಅಥವಾ ರಾಹು ಛಾಯೆ. ಇದರ ನಿವಾರಣೆಗಾಗಿಯೇ ನಾಗಶಕ್ತಿ ವಿನಾಯಕನ ಆರಾಧನೆ, ಅದರಲ್ಲೂ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾದ ಪೂಜೆ. ಶ್ರದ್ಧಾ ಭಕ್ತಿಯುಕ್ತರಾಗಿ ದೃಢ ಸಂಕಲ್ಪದೊಂದಿಗೆ ಮಾಡಿ ಅದರ ಈ ಒಂದು ಕೇತು ಛಾಯೆ ನಿವಾರಣೆ ಆದರೆ ಸಾಕು, ನಿಮಗೆ ಸುಲಭವಾದ ಮಾರ್ಗ, ಜೀವನದಲ್ಲಿ ಉನ್ನತಿಯಾಗುತ್ತಾ ಹೋಗುವ ಮಹಾಮಾರ್ಗ ಖಂಡಿತವಾಗಿ ತೆರೆದು ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಹಾಗೆ ಇನ್ನು ದ್ವಿತೀಯಾಧಿಪತಿಯಾದ ಚಂದ್ರನ ಪೌರ್ಣಿಮೆ ಮತ್ತು ದ್ವಿತೀಯ ಶುದ್ಧ ಇದ್ದು ಆ ಒಂದು ಅಮಾವಾಸ್ಯೆಯಂದು ನಿಮ್ಮ ಅನುಷ್ಠಾನ ಅತ್ಯಂತ ಮುಖ್ಯವಾಗಿ. ಅಮಾವಾಸ್ಯೆಯಂದು ನೀವು ನಿಮ್ಮ ಯಾವುದೇ ರೀತಿಯಾದ ಲಾಭಾಂಶಕ್ಕೆ ಏನೇನು ತೊಂದರೆ ಆಗ್ತಾ ಇದೆ, ಉದ್ಯೋಗದಲ್ಲಿ ಏನು ತೊಂದರೆ ಆಗ್ತಾ ಇದೆ, ಇದೆಲ್ಲವನ್ನು ಸಂಕಲ್ಪಿಸಿ ಅಮಾವಾಸ್ಯೆಯಂದು ಮತ್ತು ಉದ್ಯೋಗದಲ್ಲಿ ಉನ್ನತಿ ಮತ್ತು ಎಲ್ಲ ರೀತಿಯಾದಂತಹ ನಿರ್ಣಯಗಳ ಸಂಪೂರ್ಣವಾದ ಫಲ ಸಿಗುವುದಕ್ಕಾಗಿ ವಿಶ್ವಶಾಂತಿಯ ಜೊತೆಗೆ ನೀವು ಸಂಕಲ್ಪ ಮಾಡಿಕೊಂಡು ಮಾಡಿದಾಗ ನಾಗಶಕ್ತಿ ವಿನಾಯಕ ಆರಾಧನೆ ಅತ್ಯುತ್ತಮವಾದ ಫಲ ನೀಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ತೃತೀಯದಲ್ಲಿ ಮಾತುಕತೆಯ ಸ್ಥಾನದಲ್ಲಿ, ಸಹೋದರ ಸ್ಥಾನದಲ್ಲಿ ಕೇತು ಇರುವುದರಿಂದ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಮತ್ತು ನಿಮ್ಮ ಸಹೋದರರ ಜೊತೆ ಉತ್ತಮವಾದ ಮಾತುಕತೆಗಳ ಕಡೆ ಹೆಚ್ಚು ಗಮನ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಎಲ್ಲ ಮಾತುಕತೆಗಳಲ್ಲಿ ಯಶಸ್ವಿಯನ್ನು ನೀವು ಪಡೆಯಬಹುದು. ಚತುರ್ಥಾಧಿಪತಿಯಾದ ಬುಧ ವ್ಯಯಕ್ಕೆ ಬಂದಾಗ ಮಾನಸಿಕವಾದಂಥ ಇಲ್ಲಿ ಅಮಾವಾಸ್ಯೆ, ಈ ಕಡೆ ಬುಧನ ವ್ಯಯತ್ವದಿಂದಾಗಿ ಮಾನಸಿಕ ಹಿನ್ನಡೆ ಮತ್ತು ಆ ಬೌದ್ಧಿಕವಾದ ಹಿನ್ನಡೆ, ನಿರ್ಣಯ ತಪ್ಪೋಗಿದೆ, ನಮಗೇನು ಮಾಡಿದ್ರು ಆಗ್ತಾ ಇಲ್ಲವಂತಹ ಚಿಂತನೆ ಬರುವಂತಹ ಬುಧನಿಂದ ಇದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಜೊತೆಗೆ ಆಂಜನೇಯನ ಆರಾಧನೆ ಅಥವಾ ವಿಷ್ಣು ತತ್ವದ ಆರಾಧನೆಯನ್ನು ನೀವು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡು ಬಂದಾಗ ಮಾನಸಿಕವಾದ ಸಂಪೂರ್ಣ ನೆಮ್ಮದಿ ನಿಮಗೆ ಉಂಟಾಗಲಿಕ್ಕೆ ಅವಕಾಶ ಆಗುತ್ತೆ. ಪಂಚಮದಲ್ಲಿಯೇ ಹುಣ್ಣಿಮೆ ಮತ್ತು ಪಂಚಮಾಧಿಪತಿ ರಾಶಿಯಲ್ಲಿ ಬಂದಿರುವುದು ನಿಮಗೆ ಒಂದು ದೊಡ್ಡ ಮಹಾಯೋಗ. ಈ ಒಂದು ಮನಸ್ಸಿಗೆ ನೋಡಿ, ಕೇತುವಿನ ವಿರುದ್ಧವೇ ಚಂದ್ರನನ್ನು ಸ್ಥಾಪನೆ ಮಾಡುವಂಥದ್ದು. ಹಾಗಾಗಿ ಚಂದ್ರನ ಮನಸ್ಸಿಗೆ ಬರುವ ವಿಘ್ನಗಳನ್ನು ನಿವಾರಣೆ ಮಾಡೋದೇ ಗಣಪತಿ ಆಗಿದ್ದರಿಂದ ಆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಪಂಚಮದ ದೋಷ ಕೂಡ ನಿವಾರಣೆ ನಿಮಗೆ ಆಗುತ್ತೆ. ಆದ್ದರಿಂದಾಗಿ ಯಾವ ರೀತಿಯಾದ ಜ್ಞಾನವನ್ನು ಪಡೆದು ನಿಮ್ಮ ಜೀವನದ ಯಶಸ್ಸಿಗೆ ಕಾರಣವಾಗುತ್ತೋ ಆ ಪೂರ್ವ ಜನ್ಮಸ್ಥಾನ ಮತ್ತು ಪಿತೃಸ್ಥಾನ, ಆ ಪಿತೃವರ್ಗದ ಆಶೀರ್ವಾದ ಫಲ ಮತ್ತು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಎಲ್ಲವನ್ನು ಲಭಿಸಿಕೆ ಯೋಗ್ಯವಾಗಿರುವಂಥದ್ದು 14/5/26 ನಂತರ. ಯಾವ 14/5/26 ಬುಧ ವ್ಯಯಕ್ಕೆ ಪ್ರವೇಶ ಮಾಡ್ತಾನೆ, ಅದೇ ದಿನ ಶುಕ್ರ ಇಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಶುಕ್ರ ಕಾಪಾಡ್ತಾನೆ. ಬುಧ ಏನು ಹಿನ್ನಡೆಯನ್ನು ಪಡಿತಾನೆ, ಅಷ್ಟೊತ್ತಿಗೆ ಶುಕ್ರ ಬಂದು ಪ್ರವೇಶ ಮಾಡಿ ಅದೇ ದಿನ ನಿಮಗೆ ಆ ಒಂದು ಉತ್ತಮವಾದ ಫಲವನ್ನು ಕೊಡುವಲ್ಲಿ, ಪೂರ್ವ ಜನ್ಮದ ಫಲವನ್ನು ಕೊಡುವಲ್ಲಿ ಯಶಸ್ವಿ ಆಗ್ತಾನೆ. ಹಾಗಾಗಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಅನ್ನುವಂತಹ ದುರ್ಗಿಯ ಜಪವನ್ನು ಕೂಡ ಮಾಡ್ತಾ ನೀವು ಈ ಶುಕ್ರನ ಉತ್ತಮ ಫಲ ಪಡೀಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನಿಮಗೆ ಆ ಒಂದು 6ನೇ ಮನೆಯ ಅಧಿಪತಿ ಆದಂತಹ ಕುಜ ದಶಮದಿಂದ ಏಕಾದಶಕ್ಕೆ ಬಂದು ಉದ್ಯೋಗದಲ್ಲಿ ಅತ್ಯುನ್ನತವಾದ ಉನ್ನತಿಯನ್ನು ಮತ್ತು ಶತ್ರು ವೃದ್ಧಿಯನ್ನು ಮಾಡುವಂಥ ಲಕ್ಷಣಗಳಿರುವುದರಿಂದ ನೋಡಿ ಮಾತನಾಡುವುದು ಉತ್ತಮ. ಹಾಗಾಗಿ ಈ ಉತ್ತಮವಾದಂಥ ಉದ್ಯೋಗ ಸ್ಥಾನದಲ್ಲಿ ಸ್ವಸ್ಥಾನ ವಿರಾಜಮಾನಂತಹ ಕುಜನಿಂದ
ಅನೇಕ ವಿಧವಾದಂತಹ ಲಾಭಾಂಶವು ನಿಮಗೆ ಸಿಗುವಂಥ ಭೂಯೋಗ, ಬಂಗಾರ ಯೋಗಾದಿಗಳು ಕೂಡ ಲಭ್ಯವಾಗುವಂಥ ಯೋಗಗಳು ಕೂಡ ಇದೆ. ಹಾಗೆ ಸಪ್ತಮಾಧಿಪತಿಯ ಗುರುವಿನ ಸ್ಥಿತಿ ಇಲ್ಲಿಯೇ ಪಂಚಮಾಧಿಪತಿ ಶುಕ್ರನ ಜೊತೆಗಿದ್ದು ಪಾರ್ಟ್ನರ್ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಂಥದ್ದು, ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಯೋಗಗಳು ಕೂಡ ಕಂಡು ಬರ್ತವೆ. ಪ್ರೇಮಗಳಲ್ಲಾಗಿರ್ಬೋದು ಅಥವಾ ದಾಂಪತ್ಯದಲ್ಲಿ ಅತ್ಯುತ್ತಮವಾದ ಸಂಯೋಗ ಕಂಡು ಬರ್ತದೆ. ಆದರೂ ಗುರು ಶುಕ್ರರು ಸ್ವಲ್ಪ ವೈಮನಸ್ಯವನ್ನು ಹೊಂದಿರುವುದರಿಂದಾಗಿ ಒಬ್ಬ ದೇವಗುರು ಇನ್ನೊಬ್ಬ ರಾಕ್ಷಸ ಗುರು ಆಗಿರುವುದರಿಂದಾಗಿ ನಿಮ್ಮೊಳಗಿರುವ ಜ್ಞಾನದಲ್ಲಿಯೇ ಆ ಒಂದು ಭಿನ್ನತ್ವಗಳು ಉಂಟಾಗಬಹುದು. ಅಂತಹ ಒಂದು ಜ್ಞಾನದ ಭಿನ್ನತ್ವದ ದೋಷ ನಿವಾರಣೆಗಾಗಿ ದುರ್ಗಿ ಆರಾಧನೆ, ಗುರು ಆರಾಧನೆ ಬೇಕು. ಅದರ ಮೂಲಕವಾಗಿ ಗಂಡ ಹೆಂಡತಿರ ಮಧ್ಯದಲ್ಲಿ ಬರುವಂತಹ ಅಸಾಮರಸ್ಯತೆಯನ್ನು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ, ಒಳ್ಳೆಯ ಸಾಮರಸ್ಯತೆಯನ್ನು ಉಂಟು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ದುರ್ಗಿ ಮತ್ತು ಗುರುವಿನ ಆರಾಧನೆ ಅತ್ಯಂತ ಮುಖ್ಯ. ಮತ್ತು ಅಷ್ಟಮಾಧಿಪತಿಯಾದಂತಹ ಶನೈಶ್ವರನು ದಶಮ ಮತ್ತು ಆ ದಶಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮಗೆ ಉತ್ತಮವಾದಂತಹ ಫಲವನ್ನೇ ನೀಡ್ತಾ ಇರುವಂಥ ಎಲ್ಲ ಲಕ್ಷಣಗಳು ಆಯುಷ್ಯಕಾರಕನಾಗಿ ಕಂಡುಬರ್ತಾನೆ. ದಶಮವು ಈಗ ಅಷ್ಟಮವು ಶುದ್ಧಿ ಇದ್ದು ಗುರು ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಮನೋಬಲ ಅತ್ಯಂತ ಸ್ಪಷ್ಟವಾಗಿದ್ದು ಯೋಗಗಳು ತುಂಬ ಒಳ್ಳೆಯ ಒಂದು ದಿನವನ್ನು ನೀವು ನೋಡ್ತಾ ಇರುವಂಥ ಲಕ್ಷಣವನ್ನು ತೋರಿಸ್ತಾ ಇದೆ. ಇನ್ನು ಈ ಒಂದು ಭಾಗ್ಯದಲ್ಲಿ ರಾಹು ಕುಳಿತಿರುವುದರಿಂದ ಕುಲದೇವತಾ ಆರಾಧನೆ ಫಲ ಸಿಗದೇ ಇರುವ ಹಾಗೆ, ಪಿತೃವರ್ಗದ ಆಶೀರ್ವಾದ ಸಿಗದೇ ಇರುವ ಹಾಗೆ ಮಾಡುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡುಬರುತ್ತೆ. ಅದರಿಂದ ಈ ಕುಂಭದಲ್ಲಿ ರಾಹು ಇರುವಲ್ಲಿವರೆಗೂ ಕೂಡ ನೀವು ಅತಿ ಹೆಚ್ಚಿನ ರೀತಿಯಲ್ಲಿ ಪಿತೃ ಸಂಬಂಧಿ ತಂದೆಯವರ ಜೊತೆ ಅತ್ಯುತ್ತಮವಾದ ಮಾತುಕತೆ, ನಿತ್ಯ ನಮಸ್ಕಾರ ಇತ್ಯಾದಿಗಳು ಮತ್ತು ಕುಲದೇವತಾ ಆರಾಧನೆಯನ್ನು ಚೆನ್ನಾಗಿ ಮಾಡುವಂತಹ ಪರಿಪಾಠವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದರಿಂದ ನಿಮಗೆ ಅತ್ಯುತ್ತಮವಾದ ರಾಹುವಿನಿಂದ ಉಂಟಾಗುವಂಥ ಭಾಗ್ಯದ ಬಾಗಿಲು ತೆರೆಯದೇ ಇರುವಂತೆ ಯಾವ ಛಾಯೆ ಆವರಿಸ್ತದೆ. ಅದಕ್ಕಾಗಿ ಆ ಭಾಗ್ಯದ ಬಾಗಿಲು ತೆರೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ದೃಢ ಸಂಕಲ್ಪಿತರಾಗಿ ಮಾಡಿ, ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ರಾಹು ಯಾವ ನಕ್ಷತ್ರದಲ್ಲಿದ್ದಾನೋ ಆ ದಿನ ಕೂಡ ಮಾಡುವುದು ಅತಿ ಮುಖ್ಯವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಇನ್ನು ದಶಮದಲ್ಲಿ ಶನೇಶ್ವರನ ಉದ್ಯೋಗಕಾರಕನಾಗಿ ಉದ್ಯೋಗ ಸ್ಥಾನದಲ್ಲಿರುವುದು ಅತ್ಯುತ್ತಮವಾದ ಉದ್ಯೋಗಕ್ಕೆ ಕಾರಣ. ದೀರ್ಘಕಾಲಿಕ ಉದ್ಯೋಗ, ವಿದೇಶಿ ಉದ್ಯೋಗ ಇತ್ಯಾದಿಗಳು ಕೂಡ ಇರ್ತವೆ. ಇನ್ನು ಈ ಒಂದು ಏಕಾದಶದಲ್ಲಿ ಏಕಾದಶಾಧಿಪತಿ ವಿರಾಜಮಾನ ಆಗ್ತಾ ಇರೋದು ಎಲ್ಲ ಹಳೆಯ ಲಾಭಗಳನ್ನು ಕೂಡ ಪೂರ್ವ ಜನ್ಮದಿಂದ ಪಡೆಯಬೇಕಾದಂತಹ ಲಾಭಾಂಶಗಳನ್ನ ನೀವು ಪಡೆಯುವ ಯೋಗ ಇದ್ದಿದ್ದರಿಂದ ನಿಮಗೆ ಅನೇಕರ ಸಹಕಾರ, ಪೂರ್ವ ಜನ್ಮದಲ್ಲಿ ನಿಮ್ಮ ಋಣವು ಇಟ್ಟುಕೊಂಡವರು ಯಾರಿದ್ದಾರೆ ಅವರೆಲ್ಲ ಸಿಕ್ಕಿ ನಿಮಗೆ ಸಹಕಾರವನ್ನು ಕೊಡುವಂತಹ ಲಕ್ಷಣಗಳು ಇಲ್ಲಿ ಕಂಡುಬರುತ್ತೆ. ಅತ್ಯುತ್ತಮವಾದ ಲಾಭಾಂಶಗಳು ಇಲ್ಲಿ ಕಂಡುಬರುತ್ತೆ. ರವಿ ಬುಧ 12ನೇ ಮನೆಗೆ ಬಂದಾಗ 14-15ನೇ ತಾರೀಕಿನ ನಂತರದಲ್ಲಿ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಗಮನ ಕೊಡಿ. ದಯವಿಟ್ಟು ಮಾತುಕತೆಗಳಲ್ಲಿ ಮತ್ತು ಪಿತೃವರ್ಗದ ಆಶೀರ್ವಾದವನ್ನು ಹೆಚ್ಚಿಗೆ ಪಡೆಯುವಂಥ ಅನಿವಾರ್ಯತೆ ಇರುವಂಥದ್ದು. ಓಂ ನಮಃ ಶಿವಾಯ ಜಪ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಫಲ ನಿಮಗೆ ಸಂಪೂರ್ಣವಾಗಿ ಸಿಗುವ ಮೂಲಕವಾಗಿ ಸಮಸ್ತವು ಒಳಿತಾಗಲಿ. ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಿ ಆದಷ್ಟು ಜನರಿಗೆ ನೀವು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡ್ತೀರಾ ಅನ್ನುವಂತಹ ನಿಮ್ಮ ಸಂಸ್ಕಾರಕ್ಕೆ ನಮ್ಮ ಆತ್ಮೀಯ ಧನ್ಯವಾದಗಳು. ನಮಸ್ತೆ ಮಿತ್ರರೇ, ಈಗ ಚೈತ್ರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ರಂಗನಾಥ ನಂಜಪ್ಪ ಅವರು ಈ ಬಾರಿಯ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಈಸ್ ಇಟ್ ಜಿಯೋಗ್ರಫಿ ಕ್ಲಾಸ್ ಆರ್ ಅಸ್ಟ್ರಾಲಜಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಿತ್ರರೇ, ಇವರ ಕಾಮೆಂಟನ್ನು ಗಮನಿಸಿ ಹಾಗೂ ರಂಗನಾಥ್ ಅವರೇ ನೀವು ಕೂಡ ಅರ್ಥೈಸಿಕೊಳ್ಳಿ. ನಮ್ಮ ಋಷಿ ವಿಜ್ಞಾನಿಗಳು ಸಹಸ್ರಾರು ವರ್ಷಗಳಿಂದ ಯಾವ ಜಗತ್ತಿನ ಎಲ್ಲ ಭೂಭಾಗವು ಕೂಡ ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿಲ್ಲವೋ ಅಂತಹ ಸಮಯದಲ್ಲಿ ವೇದಾದಿಗಳನ್ನು ಅಧ್ಯಯನ ಮಾಡಿ ಆ ವೇದಗಳನ್ನು ಸಮಾಧಿ ಸ್ಥಿತಿಯಲ್ಲಿ ತಂದು ಜಗತ್ತಿನ ರಹಸ್ಯ ಮತ್ತು ಜೀವನದ ರಹಸ್ಯ ಎಲ್ಲವನ್ನು ಅರ್ಥೈಸಿಕೊಂಡು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಣ್ಣು ಮುಚ್ಚಿಕೊಂಡು ತಮ್ಮ ಪಿಂಡಾಂಡದಲ್ಲಿ ಗ್ರಹಿಸಿ ಹೇಳಿದಂತಹ ಋಷಿ ವಿಜ್ಞಾನಿಗಳು ಇಡೀ ಸಂಪೂರ್ಣ ಬ್ರಹ್ಮಾಂಡವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅದನ್ನೇ ಇವತ್ತು ಪಂಚಾಂಗ ಎಂಬುದಾಗಿ ಈ ರೀತಿಯಾಗಿ ನಿಮ್ಮ ಪಂಚಾಂಗದಲ್ಲಿ ಅವರ ಗಣಿತ ಲೆಕ್ಕಾಚಾರದ ಮೂಲಕವಾಗಿ ಗ್ರಹಗತಿಗಳ ಅಂತರವನ್ನು ನಿಖರವಾಗಿ ತಿಳಿದುಕೊಂಡು ಗಣಿತದ ಲೆಕ್ಕಾಚಾರದಲ್ಲಿ ಇಡೀ ಗ್ರಹ ಸ್ಥಿತಿಯನ್ನು ಈ ರೀತಿಯಾಗಿ ಭೂಮಿಯ ಸುತ್ತ ಯಾವ ಪರಿಧಿಯಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಡಿಗ್ರಿಯಲ್ಲಿ ಸಂಚರಿಸ್ತವೆ ಎನ್ನುವಂತಹ ಅತ್ಯಂತ ನಿಖರ ಮಾಹಿತಿಯನ್ನು 10,000 ವರ್ಷಗಳ ಹಿಂದಿನಿಂದಲೂ ಅನೇಕ ಋಷಿ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿ ಅಥವಾ ನೀವು ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯ ಅನ್ನುವಂತಹ ಚಿಂತನೆಯೊಂದಿಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಬೇಡಿ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಬೆಳಕನ್ನು ನೀಡುವ ಈ ಸೂರ್ಯನನ್ನು ಆಧಾರವಾಗಿ ಇಟ್ಟುಕೊಂಡಂತಹ ನವಗ್ರಹ ಮಂಡಲದ ಜೊತೆಗೆ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ ಮಹಾವಿಜ್ಞಾನಿಗಳ ಒಂದು ಮೂಲ ತತ್ವಗಳು ಇಲ್ಲಿ ಗೋಚರವಾಗ್ತವೆ.
ಆದ್ದರಿಂದ ಇಲ್ಲಿ ಭೂಮಿ ಇದ್ದರೆ ಇಲ್ಲಿ ಮೇಷರಾಶಿಯಾಗಿ 360 ಡಿಗ್ರಿಯನ್ನು ಈ ಒಂದು 12 ವಿಭಾಗದಲ್ಲಿ ವಿಭಾಗಿಸಲಾಗಿದೆ. ಹಾಗಾಗಿ ಆ ಮೂಲಕವಾಗಿ ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ನಮಗೆ ದ ರಾ ಬೇಂದ್ರೆಯವರ ಕವನ ನೆನಪಾಗುತ್ತೆ. ವಿಶ್ವಮಾತೆಯ ಗರ್ಭಕಮಲ ಸಂಜಾತ ಪರಾಗ ಪರಮಾಣು ಕೀರ್ತಿ ನಾನು. ಎಂಥ ಅದ್ಭುತವಾದ ಕವನವನ್ನು ಇದೇ ಆಧಾರದ ಮೇಲೆ ಬರೆದಿದ್ದಾರೆ. ಅಂತಹ ಕವಿ ಮಾತುಗಳನ್ನು ಅರ್ಥೈಸ್ಕೊಳ್ಳಿ. ಆ ಒಂದು ಕವಿಯ ಮುಂದಿನ ಪಂಕ್ತಿಗಳನ್ನು ಓದಿ ಖಂಡಿತವಾಗಿಯೂ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮಹಾಜ್ಞಾನಿಗಳಲ್ಲ, ಪರಿಪೂರ್ಣ ಸಂಪೂರ್ಣವಾಗಿ ಸರ್ವಜ್ಞರು ಯಾರೂ ಜಗತ್ತಿನಲ್ಲಿಲ್ಲ. ಆದರೆ ಜಗದ್ಗುರುಗಳಾದಂಥವರು ಅನೇಕರಿಂದ, ಋಷಿ ವಿಜ್ಞಾನಿಗಳಿಂದ ಮಹಾಜ್ಞಾನದ ಅಮೃತ ಧಾರೆ ನಿರಂತರವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿ ವಿಜ್ಞಾನಿಗಳಿಂದ ನೀಡಲ್ಪಟ್ಟಿದೆ. ಹಾಗಾಗಿ ಈ ಖಂಡಿತವಾಗಿಯೂ ಇಂತಹ ಅದ್ಭುತವಾದ ಜ್ಞಾನವನ್ನು ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತು ಆ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳತ್ತ ಸರಿಯಾದ ದೃಷ್ಟಿಕೋನದಿಂದ ನೋಡಿ ಅಧ್ಯಯನಶೀಲರಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗೌರವಿಸೋಣ. ನಮ್ಮ ಋಷಿಮುನಿಗಳಿಗೆ ತಲೆಬಾಗಿ ನಮಿಸೋಣ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ
नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि। स्वागतं स्वागतं सर्वगर्वघ्न सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि। आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि। पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि। अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि। आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि। स्नापये निर्मलाकार जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि। आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि। वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि। आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम्
नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचम्यतां महादेवा मुदया तव शुण्डया
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः नीराजनं समर्पयामि पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ. ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ
ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.